Dear students, welcome back to our social class. In the previous class, we discussed about the history 5th lesson, social and religious reform movements. In this lesson, we already discussed about the Brahma Samaj and its founder Rajaram Mohan Rai ಬಗ್ಗೆ ತಿಳ್ಕೊಂಡಿದ್ವಿ. Then Young Bengal movement, Derazio, and also Arya Samaj, Dayananda Saraswati and its aims ಇದ್ರ ಬಗ್ಗೆ ನಾನೇನು ಮಾಡಿದ್ವಿ ಹೇಳಿದ್ದೆ. ಸೊ ಆ್ಯಂಡ್ ಆಲ್ಸೋ ಪ್ರಾರ್ಥನಾ ಸಮಾಜ್ ಇದ್ರ ಬಗ್ಗೆನೂ ಹೇಳಿದ್ದೆ. ನೌ ಇನ್ ದಿಸ್ ಕ್ಲಾಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಆಚಾರ್ಯಾಸ್ next social reformers and its ಸತ್ಯಶೋಧಕ ಸಮಾಜ್ ಇದ್ರ ಬಗ್ಗೆ ಏನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಸತ್ಯಶೋಧಕ ಸಮಾಜ್. There were widespread discrimination based on caste and gender in Maharashtra, just like the other parts of India. During the colonial rule of the British, many movements were started to address these social problems. Satyashodhaka Samaj was established in 1873 to provide equal rights to non-Brahmin classes and women. ಓಕೆ, ಸೊ ಇಂದಿನ ಕ್ಲಾಸಲ್ಲಿ ನಾವು ಪ್ರಾರ್ಥನಾ ಸಮಾಜ್, ಆರ್ಯ ಸಮಾಜ್, ಯಂಗ್ ಬೆಂಗಾಲ್ ಮೂಮೆಂಟ್ ಆ್ಯಂಡ್ ಆಲ್ಸೋ ಬ್ರಹ್ಮ ಸಮಾಜ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಅವ್ರದ್ದು ಮೋಸ್ಟ್ ಆಫ್ ದ ಏಮ್ಸ್ ಏನು ಅಂತಂತಂದರೆ ಸಮಾಜದಲ್ಲಿದ್ದಂತಹ ಸೋಷಿಯಲ್ ಈವಿಲ್ಸ್, ಕೆಟ್ಟ ಪದ್ಧತಿಗಳನ್ನು ಏನು ಮಾಡೋದು, ತೆಗೆದಾಕೋದು. ಸೊ ಯಾರು ಇಂಡಿಯಾದಲ್ಲಿ ಬ್ರಿಟಿಷರು ಬಂದು ಅವರ ಎಜುಕೇಷನನ್ನು ಇಂಡಿಯನ್ಸ್ ರಿಸೀವ್ ಮಾಡ್ತಾರೋ ಆಗ ಅವ್ರು ಏನು ಮಾಡ್ತಾರೆ, ಸಮಾಜದಲ್ಲಿದ್ದಂಥ ಕೆಟ್ಟ ಪದ್ಧತಿಗಳನ್ನು ಅವರು ತೆಗೆದುಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಟ್ರೈ ಮಾಡೋದು ಯಾವ್ರ ಮೂಲಕ ಅಂದರೆ ಬ್ರಿಟಿಷ್ ಗವರ್ನರ್ ಜನರಲ್ಗಳನ್ನೇ ಮನವೊಲಿಸ್ಬಿಟ್ಟು ಆ ಸಮಾಜದಲ್ಲಿದ್ದಂಥ ಕೆಟ್ಟ ಪದ್ಧತಿಗಳನ್ನು ತೆಗೆದುಹಾಕಿ ಸಮಾಜವನ್ನು, ಸೊಸೈಟಿಯನ್ನು ಪ್ಯೂರಿಟಿಯಾಗಿ ಮಾಡೋದಕ್ಕೆ ಹೋರಾಟ ಮಾಡ್ತಾರೆ. ಲೈಕ್ ರಾಜಾರಾಮ್ ಮೋಹನ ರಾಯ್ ಆಗಿರ್ಬೋದು, ಡೆರಾಜಿಯೋ ಆಗಿರ್ಬೋದು, ಆ್ಯಂಡ್ ಪ್ರಾರ್ಥನಾ ದಯಾನಂದ ಸರಸ್ವತಿ ಆಗಿರ್ಬೋದು. ಸೊ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಸೋ ಮೆನಿ ಸೋಷಿಯಲ್ ರಿಫಾರ್ಮರ್ಸ್ ಟು ಇಂಪ್ರೂವ್ ದ ಇಂಡಿಯನ್ ಸೊಸೈಟಿ. ಸೊ ಟು ಪ್ಯೂರಿಫೈ ದ ಇಂಡಿಯನ್ ಸೊಸೈಟಿ, ಸಮಾಜದಲ್ಲಿದ್ದಂಥ ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ವಿಡೋ ಮೀನ್ಸ್ ಅದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ಹೋಗಲಾಡಿಸಿ ಸಮಾಜದಲ್ಲಿ ಹೊಸ ಚೇತನವನ್ನು, ರಿನೈಸೆನ್ಸ್ನ ಪುನರುಜ್ಜೀವನ ತರೋದಕ್ಕೆ ಏನು ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅಂಥವ್ರನ್ನ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಯಂಗ್ ಬೆಂಗಾಲ್ ಮೂವ್ಮೆಂಟ್, ಪ್ರಾರ್ಥನಾ ಸಮಾಜ್ ಬಗ್ಗೆ ಹೇಳಿದೆ. ಆ್ಯಂಡ್ ಕಮಿಂಗ್ ಟು ಸತ್ಯಶೋಧಕ ಸಮಾಜ್, ದೆರ್ ಈಸ್ ಎ ವೈಡ್ ಸ್ಪ್ರೆಡ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇನ್ ಮಹಾರಾಷ್ಟ್ರ. ಆಗಿನ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಕ್ಯಾಸ್ಟ್ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಇತ್ತು. ಓಕೆ, ಜಸ್ಟ್ ಲೈಕ್ ಇನ್ ದ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಲೈಕ್ Maharashtra is also the widespread discrimination based on the caste and gender discrimination. During the colonial rule of the ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಮೆನಿ ಮೂಮೆಂಟ್ಸ್ ವರ್ ಸ್ಟಾರ್ಟೆಡ್ ಟು ಅಡ್ರೆಸ್ ದ ಸೋಷಿಯಲ್ ಪ್ರಾಬ್ಲಮ್ಸ್. ಸೊ ಅವರ ಆಳ್ವಿಕೆಯಲ್ಲೇ ಸೋ ಮೆನಿ ಮೂಮೆಂಟ್ಸ್ ಏನಾಗುತ್ತೆ ಅಂದರೆ ಟು ಸ್ಟಾರ್ಟೆಡ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಸಮಾಜದ ಕೆಟ್ಟ ಪದ್ಧತಿಗಳ ಆಚರಣೆಗಳ ವಿರುದ್ಧ ಏನಾಗುತ್ತೆ, ಹೋರಾಟ ನಡೆಯುತ್ತೆ. ಸತ್ಯಶೋಧಕ ಸಮಾಜ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1873 ಟು ಪ್ರೊವೈಡ್ ಈಕ್ವಲ್ ರೈಟ್ಸ್ ಟು ನಾನ್ ಬ್ರಾಹ್ಮಿನ್ ಕ್ಲಾಸಸ್ ಆ್ಯಂಡ್ ವುಮೆನ್. ಸೊ ಬ್ರಾಹ್ಮಣೇತರ ವರ್ಗದವರು, ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಅತಿ ಪ್ರಾಮುಖ್ಯತೆಯ ಸ್ಥಾನ ಇತ್ತು. ಬ್ರಾಹ್ಮಣರ ಅಲ್ಲದಲೇ ಇರುವಂತಹ ಕೀಳು ಜಾತಿಯವರಿಗೆ ಏನಾಗಿತ್ತು ಅಂತಂದರೆ ದೆ ಗಿವ್ ನೋ ಈಕ್ವಲ್ ರೈಟ್ಸ್, ಸಮಾನತೆ ಇರಲಿಲ್ಲ. ಸೊ ಅದರ ವಿರುದ್ಧ ಹೋರಾಡೋದಕ್ಕೆ ದ ಸತ್ಯಶೋಧಕ ಸಮಾಜ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1873 ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಆ ನಾನ್ ಬ್ರಾಹ್ಮಿನ್ಸ್ ಏನು ಕ್ಲಾಸಸ್ ಏನಿದೆ ಅವರ ರೈಟ್ಸ್ಗೋಸ್ಕರ ಹುಟ್ಕೊಂಡಂಥ ಒಂದು ಸಂಘ ಯಾವುದು ಅಂದರೆ ದಟ್ ಈಸ್ ದ ಸತ್ಯಶೋಧಕ ಸಮಾಜ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1873. ಮೇಯ್ನಾಗಿ ಎಕ್ಸಾಮಲ್ಲಿ
ಏನನ್ನ ಕೇಳ್ತಾರೆ ಅಂದರೆ ಈ ಪ್ರಾರ್ಥನಾ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು, ಸತ್ಯಶೋಧಕ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಅದ್ರ ಮೇನ್ ಏಮ್ಸನ್ನು ಕೇಳ್ತಾರೆ. ಓಕೆ, ಏಮ್ಸ್ಗಳ ಬಗ್ಗೆ ಕಾಮನ್ ಆಗಿ ಏಮ್ಸ್ಗಳು ಸೇಮ್ ಇದೆ. ಸೊ ಆ ಏಮ್ಸ್ಗಳನ್ನು ನೋಡಿಕೊಂಡ್ರೆ ಸಾಕು, ಒಂದು ಕ್ವಶನ್ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಓಕೆ, ದಿಸ್ ಸಮಾಜ್ ವಾಸ್ ಫೌಂಡೆಡ್ ಬೈ ಮಹಾತ್ಮ ಜ್ಯೋತಿಬಾ ಫುಲೆ. ಓಕೆ, ಸೊ ದಿಸ್ ಸತ್ಯಶೋಧಕ ಸಮಾಜ್ ವಾಸ್ ಸ್ಟಾರ್ಟೆಡ್ ಬೈ Mahatma Jyotiba Phule in order to build a philosophical base for the movement. He wrote the book of Gulamagiri and okay, so he wrote a books like Gulamagiri and Shedkaryacha Asud. ಸೊ ಶೇಡ್ಕರ್ಯಾಚ ಅಸೂದ್ ಅನ್ನುವಂಥ 2 ಬುಕ್ಸನ್ನು ಏನು ಮಾಡಿ ಬರೀತಾರೆ. ಓಕೆ, ದ ಸತ್ಯಶೋಧಕ ಸಮಾಜ್ ವಾಸ್ ಸ್ಟಾರ್ಟೆಡ್ ಬೈ ಮಹಾತ್ಮ ಜ್ಯೋತಿಬಾ ಫುಲೆ ಆ್ಯಂಡ್ ಈ ರೋಟ್ ಎ 2 ಬುಕ್ಸ್. ಒನ್ ಈಸ್ ಗುಲಾಮಗಿರಿ ಆ್ಯಂಡ್ ಶೇಡ್ಕರ್ಯಾಚ ಅಸೂದ್ ಕಲ್ಟಿವೇಟರ್ಸ್ ವಿಪ್ ಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಶೇಡ್ಕರ್ಯಾಚ ಅಸೂದ್ ಅನ್ನುವಂಥ 2 ಬುಕ್ಸನ್ನು ಏನು ಮಾಡ್ತಾರೆ, ಬರೀತಾರೆ. ಈ ಓಪನ್ ದ ಸ್ಕೂಲ್ಸ್ ಆಫ್ ಶೂದ್ರರಿಗೆ ಸ್ಕೂಲ್ಸನ್ನು ಓಪನ್ ಮಾಡ್ತಾರೆ. ಫುಲೆ ಹೂ ಬಿಲಾಂಗ್ ಟು ಮಾಲಿ ಕ್ಯಾಸ್ಟ್ ಅಲೋಡ್ ಪೀಪಲ್ ಫ್ರಮ್ ಆಲ್ ದ ಕ್ಯಾಸ್ಟಸ್ ಇನ್ಕ್ಲೂಡಿಂಗ್ ಅನ್ಟಚಬಲ್ಸ್ ಟು ಡ್ರಾ ವಾಟರ್ ಫ್ರಮ್ ಹೀಸ್ ವೆಲ್. Savitribai Phule joined hands with him to endeavor. They established the hostel for the girls. The work of Phule's is important in the direction of establishing society based on equality. Ambedkar is one of the important people who were inspired the work of this couple. ಓಕೆ, ಅದೇ ರೀತಿಯಾಗಿ ಈ ಸಮಾಜವನ್ನು ಶಾಲೆಗಳನ್ನು ಪ್ರಾರಂಭಿಸ್ತಾರೆ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ. ಅದೇ ರೀತಿ ವಿದ್ಯೆಯನ್ನು ನೀಡ್ತಾರೆ. ಮಾಲಿ ಸಮುದಾಯಕ್ಕೆ ಸೇರಿದಂಥ ಪುಲೆಯವರು ತಮ್ಮ ಬಾವಿಯಲ್ಲಿ ಅಸ್ಪೃಶ್ಯರನ್ನು, ಎಲ್ಲ ಜಾತಿಯವರು ನೀರನ್ನು ಕುಡಿಯೋದಕ್ಕೆ, ಅದನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇವರ ಇದರಲ್ಲಿ ಹೆಲ್ಪ್ ಮಾಡಿದಂಥವ್ರು ಯಾರು ಅಂದರೆ ಸಾವಿತ್ರಿಬಾಯಿ ಫುಲೆ. ಶಿ ಈಸ್ ದ ವೈಫ್ ಆಫ್ ಜ್ಯೋತಿಬಾ ಫುಲೆ. ಅವರ ಹೆಂಡತಿಯಾಗಿರ್ತಾರೆ. ಅವರ ಜೊತೆ ಕೈ ಜೋಡಿಸ್ತಾರೆ. ದೇ ಎಸ್ಟಾಬ್ಲಿಷ್ಡ್ ದ ಹಾಸ್ಟೆಲ್ ಫಾರ್ ಗರ್ಲ್ಸ್. ಇವ್ರೇನು ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ವಸತಿ ನಿಲಯವನ್ನು, ಯಾರು ವಿಡೋಗಳಿರ್ತಾರೆ, ಯಾರು ಸಮಾಜದಿಂದ ಶೋಷಿಸಲ್ಪಟ್ಟಿರ್ತಾರೆ ಅಂಥ ಹೆಣ್ಮಕ್ಳಿಗೆ ಏನು ಮಾಡ್ತಾರೆ, ಒಂದು ಹಾಸ್ಟೆಲನ್ನು ಓಪನ್ ಮಾಡ್ತಾರೆ. ಆಧುನಿಕ ಕಾಲಘಟ್ಟದಲ್ಲಿ ಪ್ರಯತ್ನಗಳಲ್ಲಿ ಈ 2 ದಂಪತಿಗಳೇನಿದ್ದಾರೆ ಪ್ರಯತ್ನ ಏನಾಗಿರುತ್ತೆ, ತುಂಬ ಮುಖ್ಯ ಆಗಿರುತ್ತೆ. ಅವರ ಪ್ರೇರಣೆಯನ್ನು ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಹೊಗಳಿದ್ದಾರೆ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ದ ಸತ್ಯಶೋಧಕ ಸಮಾಜ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ಸತ್ಯಶೋಧಕ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1873. So it started by Mahatma Jyotiba Phule. His 2 famous books are Gulamagiri and Shedkaryacha Asud ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಲಿಗರ್ ರಿಫಾರ್ಮೇಷನ್ ಮೂಮೆಂಟ್. By the end of the 19th century, a new wave of social and religious reformation was set in Muslim society. Anti-British sentiment became strong in Muslim community after the incident of 1857. As a result, they stayed away from English education and as a result missed many opportunities that were based on English education. During this period, Sir Syed Ahmad Khan attempted to start a new movement. The Mohammedan Literary Society, established in 1863, started debates and discussion on the issues related to religion, social and political issues. The upper and middle class youth participated in this discussion and started realizing the value of English education. So Aligarh Reformation movement by the
ಅಲಿಗರ್ ಸುಧಾರಣಾ ಚಳವಳಿ ಅಂತ ಹೇಳ್ತಾರೆ. ಬೈ ದ ಎಂಡ್ ಆಫ್ ದ 19th century ಎ ನ್ಯೂ ವೇವ್ ಆಫ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ವಾಸ್ ಸೆಟ್ ಇನ್ ಮುಸ್ಲಿಂ ಸೊಸೈಟಿ. ಮುಸ್ಲಿಂ ಸೊಸೈಟಿಯಲ್ಲಿ ಈ ಸಮಾಜ ಏನಾಗುತ್ತೆ, ಸುಧಾರಣಾ ಚಳುವಳಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಆ್ಯಂಟಿ ಬ್ರಿಟಿಷ್ ಸೆಂಟಿಮೆಂಟ್ ಬಿಕಮ್ ಸ್ಟ್ರಾಂಗ್ ಇನ್ ಮುಸ್ಲಿಂ ಕಮ್ಯುನಿಟಿ ಆಫ್ಟರ್ ದ ಇನ್ಸಿಡೆಂಟ್ ಆಫ್ ದ 1857 ಡಿವಿಷನ್ ಆಫ್ ಬಂಗಾಳದ ವಿಭಜನೆ ಆಗುತ್ತೆ. ಬಂಗಾಳದ ವಿಭಜನೆಯನ್ನು ಯಾಕೆ ಮಾಡೋಕೆ ಹೊರಡ್ತಾರೆ ಅಂತಂದರೆ, ಅಲ್ಲಿ ಬಂಗಾಳದಲ್ಲಿ ಮುಸ್ಲಿಮ್ಸ್ ಮತ್ತು ಹಿಂದೂಗಳಿರ್ತಾರೆ. ಸೊ ಆ ಟೈಮಲ್ಲಿ ಆ್ಯಂಟಿ ಸೆಂಟಿಮೆಂಟ್ ಬಿಕಮ್ ಸ್ಟ್ರಾಂಗ್ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಜಾಸ್ತಿ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದೆ ಸ್ಟೇಡ್ ಅವೇ ಫ್ರಮ್ ದ ಇಂಗ್ಲೀಷ್ ಎಜುಕೇಷನಿಂದ ಏನಾಗಿರ್ತಾರೆ, ಅವರು ವಂಚಿತರಾಗಿರ್ತಾರೆ. ಸೊ ಅದೇ ರೀತಿಯಾಗಿ ಆ್ಯಂಡ್ ರಿಸಲ್ಟೆಡ್ ಮಿಸ್ಡ್ ಆಪರ್ಚುನಿಟೀಸ್ ದಟ್ ವರ್ ಬೇಸ್ಡ್ ಆನ್ ಇಂಗ್ಲೀಷ್ ಎಜುಕೇಷನ್. ಡ್ಯೂರಿಂಗ್ ದಿಸ್ ಪೀರಿಯಡ್ ಸರ್ ಸೈಯದ್ ಅಹಮದ್ ಖಾನ್ ಅಟೆಂಪ್ಟೆಡ್ ಟು ಸ್ಟಾರ್ಟ್ ಎ ನ್ಯೂ ಮೂಮೆಂಟ್. ಸೊ ಸರ್ ಸೈಯದ್ ಅಹಮದ್ ಖಾನ್ ಏನು ಮಾಡ್ತಾರೆ, ಸೊಸೈಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಹಿ ವಾಸ್ ಸ್ಟಾರ್ಟೆಡ್ ದ ಮಹಮ್ಮದನ್ ಲಿಟರರಿ ಸೊಸೈಟಿ ಎಸ್ಟಾಬ್ಲಿಷ್ಡ್ ಇನ್ 1833. started debates and the discussion on the issues related to the religion, social and political issues. The upper and middle classes youth participated in this decision and started realizing the value of English education. ಅಂದರೆ ಮುಸ್ಲಿಮ್ಸರು ಇಂಗ್ಲೀಷ್ ಎಜುಕೇಷನಿಂದ ವಂಚಿತರಾಗಿರ್ತಾರೆ. ಸೊ ಇಂಗ್ಲೀಷ್ ಎಜುಕೇಷನವನ್ನು ಮುಸ್ಲಿಮ್ಸು ಸಹ ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ದೇವರ್ ಸ್ಟಾರ್ಟೆಡ್ ದ ಡಿಬೇಟ್. ಸೊ ಆ ಡಿಬೇಟ್ಸಲ್ಲಿ ದೇವರ್ ಸೋ ಮೆನಿ ಯೂತ್ಸ್ ಏನಾಗಿರ್ತಾರೆ, ಭಾಗವಹಿಸಿರ್ತಾರೆ. ಸೊ ಅವರ ಪ್ರಯತ್ನಗಳಿಂದ ಏನಾಗುತ್ತೆ ಅಂತಂದರೆ, ಟೋಟಲ್ ಆಗಿ ಶಿಕ್ಷಣದ ಮಹತ್ವ ಮತ್ತು ಶಿಕ್ಷಣದ ಇಂಗ್ಲೀಷ್ ಎಜುಕೇಷನ್ ಬಗ್ಗೆ ಮುಸ್ಲಿಮರಿಗೆ ತಿಳಿಸುವಂಥ ಉದ್ದೇಶ ಅವ್ರದ್ದಾಗಿರುತ್ತೆ. ಸೊ he lived from 1817 to 1898. He declared that Quran is the authoritative book of other works on Islam deserved only ಅಂತ ಹೇಳ್ತಾರೆ. ಅಂದರೆ ಟೋಟಲ್ ಆಗಿ ಬದುಕಿನ ಕಾಲಕ್ಕೆ ಕುರಾನ್ ಗ್ರಂಥ ಮಾತ್ರ ಪ್ರಾಮಾಣೀಕೃತ, ಇಸ್ಲಾಮನ್ನು ಕುರಿತ ಒಂದು ಆನುಷಂಗಿಕವೆಂದು ಘೋಷಿಸಿ ಅವರು ಏನು ಮಾಡ್ತಾರೆ. ಸೊ ಕುರಾನ್ ಅನ್ನೋದು ಒಂದು ಮುಸ್ಲಿಮರ ಪವಿತ್ರ ಗ್ರಂಥ ಅಂತ ಹೇಳ್ಬಿಟ್ಟು, ಅದು ಗ್ರಂಥ ಮಾತ್ರ ಏನಾಗಿದೆ, ಪ್ರಮಾಣೀಕೃತ, ತುಂಬ ಮೌಲ್ಯಯುತವಾದ್ದು ಅಂತ ಹೇಳಿ ಅವರು ಹೇಳ್ತಾರೆ. ದೇರ್ ಲೀವ್ಡ್ ಇನ್ ಫ್ರಮ್ 1817 to 1898ವರೆಗೆ ಏನು ಮಾಡ್ತಾರೆ, ದೇವರ್ ಲೀವ್ಡ್ ಅಂತ ಹೇಳ್ಬೋದು. ಓಕೆ, ದೆನ್ ಈ ಸೆಡ್ ಒನ್ ಈಸ್ ದ ಇಂಟರ್ಪ್ರೆಟ್ ಒನ್ಸ್ ರಿಲಿಜನ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಟೈಮ್ಸ್, ಅದರ್ವೈಸ್ ರಿಲಿಜನ್ ಬಿಕಮ್ ಸ್ಲಗ್ಗಿಶ್. Sir Ahmad Khan fought against the traditions, superstitions, ignorance and irrationalities through his life. He said, without an open mind, any social and intellectual development is impossible. It did not support the Parda system of Muslim women. He called for educated Muslim girls. He did not accept polygamy. All these accepts were part of his struggles in order to implement his ideals into practice. He founded Mohammedan Anglo-Oriental College in Aligarh in 1875. He utilized his institution to spread the Western and scientific and cultural ideas. ದಿಸ್ ಇನ್ಸ್ಟಿಟ್ಯೂಷನ್ ಲೇಟರ್ ಬಿಕಮ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತೇಳಿ ಆಗುತ್ತೆ. ಅಂದರೆ ಅವರ ಟೋಟಲ್ ಆಗಿ ಇವ್ರದ್ದು ಉದ್ದೇಶ ಏನು ಅಂದರೆ, ಸೊಸೈಟಿಗಿಂತ ಮುಖ್ಯವಾಗಿ, ಸಮಾಜಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಕಮ್ಯುನಿಟಿಯಲ್ಲಿರುವಂಥ ಕೆಲವೊಂದು ಸುಪರ್ಟಿಷಿಯನ್ಸ್ಗಳನ್ನು ಬದಲಾಯಿಸೋದು. ಅರ್ಥ ಆಗ್ತಿದೆಯಾ? ಸೊ ಅವರ ಮುಸ್ಲಿಂ ಏನು ಮಾಡ್ತಾರೆ ಅಂದರೆ, ಅವರ ಧರ್ಮವನ್ನು ಅರ್ಥೈಸಿಕೊಳ್ಳುವ ಮತ್ತು ಪರಿಭಾವಿಸುವ ರೀತಿ ಬದಲಾಗಬೇಕು. ಇಲ್ಲದಿದ್ದರೆ ಧರ್ಮ ಎಂಬುದು ಜಡ ಅಂತ ಹೇಳ್ತಾರೆ. ಸೊ ಇಡೀ ಬದುಕಿನ ಉದ್ದಕ್ಕೂ ಸಂಪ್ರದಾಯಗಳು, ಮೌಲ್ಯಗಳು, ಅಜ್ಞಾನ, ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಏನು ಮಾಡ್ತಾರೆ, ಅವರು ಹೋರಾಟವನ್ನು ಮಾಡ್ತಾರೆ. ಸೊ ಅವರು ಮುಸ್ಲಿಂ ಸಮುದಾಯದಲ್ಲಿದ್ದಂಥ ಪರದಾ ಸಿಸ್ಟಮ್, ಹೆಣ್ಣು ಮಕ್ಕಳಿಗಿದ್ದಂಥ ಪರದಾ ಸಿಸ್ಟಮ್ ಬಗ್ಗೆ, ಪರದಾ ಸಿಸ್ಟಮನ್ನು ತೆಗೆದುಹಾಕೋದಾಗಿರ್ಬೋದು, ಬಹುಪತ್ನಿತ್ವ ಪದ್ಧತಿಯನ್ನು ಅವರು ಒಪ್ಪತ್ತಾನೇ ಇರಲಿಲ್ಲ. ಅಂದರೆ ಹೆಣ್ಮಕ್ಳನ್ನು ದೇವರ್ ಕಾಲ್ ಟು ವುಮೆನ್ಸ್ ಎಜುಕೇಟೆಡ್, ಅಂದರೆ ಎಜುಕೇಟಿಂಗ್ ಮುಸ್ಲಿಂ ಗರ್ಲ್ಸ್ನ, ಅಂದರೆ ಮುಸ್ಲಿಮ ಮಹಿಳೆಯರು ಎಜುಕೇಟ್ ಆಗಬೇಕು ಅನ್ನೋದು, ಪರದಾ ಸಿಸ್ಟಮ್ನ ತೆಗೆದುಹಾಕಬೇಕು ಅನ್ನೋದು, ಪಾಲಿಗಮಿ ತೆಗೆದುಹಾಕಬೇಕು, ಅವರ ಸಮಾಜದಲ್ಲಿದ್ದ ಮೌಢ್ಯತೆಗಳನ್ನು ತೆಗೆದುಹಾಕಬೇಕು ಅನ್ನೋವಂಥ ಉದ್ದೇಶವನ್ನು ಹೊಂದಿರ್ತಾರೆ. ಈ ಫೌಂಡೆಡ್ ಮಹಮ್ಮದನ್ ಓರಿಯೆಂಟಲ್ ಕಾಲೇಜ್ ಇನ್ ಅಲಿಗರಲ್ಲಿ 1875 ಹಿ ವಾಸ್ ಎಸ್ಟಾಬ್ಲಿಷ್ಡ್ ದ
ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇನ್ಸ್ಟಿಟ್ಯೂಷನ್ ಲೇಟರ್ ಬಿಕಮ್ ದ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತೇಳಿ ಇವತ್ತಿಗೂ ಸಹ ನಾವು ನೋಡ್ಬೋದು. ಸೈಯದ್ ಅಹಮದ್ ಖಾನ್ ಪ್ರೀಚ್ಡ್ ರಿಲಿಜಿಯಸ್ ಟಾಲರೆನ್ಸ್. ಹಿ ಥ್ರೀವ್ಡ್ ಫಾರ್ ಯುನಿಟಿ ಅಮಾಂಗ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಮುಸ್ಲಿಂ ಮತ್ತು ಹಿಂದೂ ನಡುವೆ ಸೌಹಾರ್ದತೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಿಂದೂಸ್, ಪಾರ್ಸೀಸ್, ಕ್ರಿಶ್ಚಿಯನ್ಸ್ ಡೊನೇಟೆಡ್ liberally for the establishment of the Aligarh College. Admissions were open for students for all the religion. ಬರೀ ಮುಸ್ಲಿಂ ಧರ್ಮಕ್ಕೆ ಮಾತ್ರ ಅಲ್ಲ, ಎಲ್ಲ ಧರ್ಮದವರಿಗೂ ಅಲ್ಲಿ ಓದೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ದ ಮೂಮೆಂಟ್ ಕ್ರಿಯೇಟೆಡ್ ಬೈ ಸೈಯದ್ ಅಹಮದ್ ಖಾನ್ ಕೀಪಿಂಗ್ ಅಲಿಗರ್ ಆ್ಯಸ್ ದ ಸೆಂಟರ್ ಈಸ್ ಕಾಲ್ಡ್ ಆ್ಯಸ್ ಅಲಿಗರ್ ಮೂಮೆಂಟ್. ಸೊ ಸಂಸ್ಕೃತಿ ಚಿಂತನೆಗಳ ಸಂಸ್ಥೆಯನ್ನು ಬಳಸ್ಕೊಳ್ತಾರೆ. ಈ ಸಂಸ್ಥೆಯ ನಂತರ ಏನಾಗುತ್ತೆ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಅಲಿಗರ್ ಮೂಮೆಂಟ್ ಆಗಿ ಏನಾಗುತ್ತೆ, ಸರಿಯಾಗುತ್ತೆ. ಓಕೆ, ದಿಸ್ ಈಸ್ ದ ಸೈಯದ್ ಅಹಮದ್ ಖಾನ್ ವಾಸ್ ಎಸ್ಟಾಬ್ಲಿಷ್ಡ್ ದ ಅಲಿಗರ್ ಮೂಮೆಂಟ್ ಅಂತ ಹೇಳಿ ಹೇಳ್ಬೋದು. ಓಕೆ, ದೆನ್ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠ್ ಅಂತ ಹೇಳಿ ಹೇಳ್ತಾರೆ. ರಾಮಕೃಷ್ಣ ಮಿಷನ್. Ramakrishna Mission was provided a unique contribution to India's spiritual growth, nationalistic awareness and cultural development. Swami Vivekananda founded Ramakrishna Mission at Belur near Calcutta in 1897. Advaita Ashrama, a branch of Ramakrishna Math, was established at Mayavati near Almora of Uttarakhand. ಸೊ ಆಲ್ಮೋರಾ ಬಳಿಯ ಮಾಯಾವತಿಯಲ್ಲಿ ಏನು ಮಾಡ್ತಾರೆ, ಕಟ್ತಾರೆ. ರಾಮಕೃಷ್ಣ ಮಿಷನ್ ವಾಸ್ ಪ್ರೊವೈಡೆಡ್ ಎ ಯುನೀಕ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸ್ಪಿರಿಚುವಲ್, ಅಂದರೆ ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದಂಥ ಆಧ್ಯಾತ್ಮಿಕ ಏಳಿಗೆ, ರಾಷ್ಟ್ರೀಯತೆಯ ಎಚ್ಚರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಸ್ವಾಮಿ ವಿವೇಕಾನಂದ ಫೌಂಡೆಡ್ ರಾಮಕೃಷ್ಣ ಮಿಷನ್. ಹೂ ಫೌಂಡೆಡ್ ರಾಮಕೃಷ್ಣ ಮಿಷನ್ ಅಂದರೆ ಸ್ವಾಮಿ ವಿವೇಕಾನಂದ ಅಟ್ ಬೇಲೂರ್ ನಿಯರ್ ಕಲ್ಕತ್ತಾ ಇನ್ 1897. ಅದ್ವೈತ ಆಶ್ರಮ, ಎ ಬ್ರಾಂಚ್ ಆಫ್ ರಾಮಕೃಷ್ಣ ಮಠ್, ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಮಾಯಾವತಿ ಇನ್ ಆಲ್ಮೋರಾ ಆಫ್ ಉತ್ತರಾಖಂಡ್. ಆಲ್ಮೋರಾ ಬಳಿಯ ಮಾಯಾವತಿಯಲ್ಲಿ ರಾಮಕೃಷ್ಣ ಮಠವನ್ನು ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಕಟ್ತಾರೆ. ಸೊ Swami Vivekananda was founded Ramakrishna Mission. Okay, in the year 1897. It is in Calcutta, Belur, in Mayavati of Almora, Uttarakhand ಅಂತ ಹೇಳ್ಬೋದು. Okay, Ramakrishna Mission was founded to carry the message and through the Sri Ramakrishna, the spiritual guru of Swami Vivekananda. Sri Ramakrishna Paramahamsa was a worshipper of Kali and also a priest of Calcutta Kali Mandir. So, Ramakrishna Mission was founded the message of through the Sri Ramakrishna spiritual guru Swami Vivekananda. ಅವರ ಎಲ್ಲ ಇವುಗಳು ಸಹ ಸ್ವಾಮಿ ವಿವೇಕಾನಂದರ ಮೂಲಕ ಏನಾಗುತ್ತೆ, ಹೋಗ್ತಾ ಇರುತ್ತೆ. ರಾಮಕೃಷ್ಣ ಪರಮಹಂಸ ವಾಸ್ ಎ ವರ್ಷಿಪರ್ ಆಫ್ ಕಾಳಿ, ಕಾಳಿಯ ಆರಾಧಕರಾಗಿರ್ತಾರೆ. ಹಿ ವಾಸ್ ದ ಪ್ರೀಸ್ಟ್ ಆಫ್ ಕಲ್ಕತ್ತಾಸ್ ಕಾಳಿ ಮಂದಿರ, ಕಾಳಿ ಟೆಂಪಲಲ್ಲಿ ಹಿ ವಾಸ್ ದ ಪ್ರೀಸ್ಟ್, ಅರ್ಚಕರಾಗಿರ್ತಾರೆ. ಒನ್ ಹ್ಯಾಸ್ ಟು ಅಟೈನ್ ಮೋಕ್ಷ ಥ್ರೂ ಧ್ಯಾನ ಆ್ಯಂಡ್ ಭಕ್ತಿ, ಸೆಡ್ ರಾಮಕೃಷ್ಣ, ಆ್ಯಂಡ್ ಹಿಸ್ ಲೈಫ್ ಇಟ್ ಸೆಲ್ಫ್ ವಾಸ್ ಆನ್ ಎಕ್ಸಾಂಪಲ್ ಆಫ್ ದಿಸ್ ಮಾಡೆಲ್. ಓಕೆ, ಸೊ ಅವ್ರು ಹೇಳ್ತಾರೆ ಅಟೈನ್ ಮೋಕ್ಷ, ಜೀವನದಲ್ಲಿ ಪ್ರತಿಯೊಬ್ಬರು ಮೋಕ್ಷ ಪಡಿಬೇಕು ಅಂದರೆ 2 ವೇ ಇದೆ. ಒಂದು ಧ್ಯಾನ ಆ್ಯಂಡ್ ಭಕ್ತಿ ಮತ್ತು ಧ್ಯಾನದ ಮೂಲಕ ನಾವೇನು ಮಾಡ್ಬೋದು, ಮೋಕ್ಷವನ್ನು ಪಡಿಬೋದು. ಸೊ ಇಟ್ ಸೆಲ್ಫ್ ವಾಸ್ ಆನ್ ಎಕ್ಸಾಂಪಲ್ ಆಫ್ ದಿಸ್ ಮಾಡೆಲ್. ಹಿ ಹ್ಯಾಡ್ ಬಿಲೀವ್ಡ್ ದಟ್ ಆಲ್ ದ ರಿಲಿಜನ್ಸ್ ಅಡ್ವೊಕೇಟ್ ದ ಸೇಮ್, ಎಲ್ಲ ಧರ್ಮಗಳು ಒಂದೇನ ಏನು ಮಾಡುತ್ತೆ, ಬೋಧಿಸುತ್ತೆ. ಈ ಆಲ್ಸೋ ಬಿಲೀವ್ಡ್ ದಟ್ ದೆರ್ ಈಸ್ ಮೆನಿ ವೇಸ್ ಟು ಅಟೈನಿಂಗ್ ಮೋಕ್ಷ ಆ್ಯಂಡ್ ದ ಗಾಡ್. ಈ ಸೆಡ್ ಐಡಲ್ ವರ್ಷಿಪ್ ಈಸ್ ಇನ್ವೆಟೇಬಲ್. ಸೊ ಯಾವ್ಯಾವುದೋ ರೀತಿಯಿಂದ ದೇವರುಗಳನ್ನು ನಾವೇನು ಮಾಡ್ಬೋದು, ಒಲಿಸ್ಕೋಬೋದು. ಸೊ ಮೋಕ್ಷದ ಮೂಲಕ ನಾವು ದೇವರನ್ನು ನಾವು ಕಾಣಬೇಕು ಅಂತಂದರೆ ಧ್ಯಾನ ಮತ್ತು ಭಕ್ತಿಯನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಸೊ ಹಿ ಇನ್ವೈಟೆಡ್ ದ ಐಡಲ್ ವರ್ಷಿಪ್, ಮೂರ್ತಿ ಪೂಜೆಗೆ ಏನು ಮಾಡ್ತಾರೆ, ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. In order to spread the teachings of Ramakrishna Paramahamsa, Swami Vivekananda founded this mission. ಮೊದಲೇ ಹೇಳಿದಾಗೆ the Ramakrishna Mission was founded by Swami Vivekananda. Vivekananda was born in
So Vivekananda was born in Kayastha Kutumba, Kayastha family in Calcutta. He studied both Western and Eastern philosophies. After studying the Indian philosophy from different perspectives, he started preaching the importance of Indian philosophy to Indians as well as Westerners. He roamed around India for about 5 years after the death of his guru. Due to this, he could understand the social reality of India. He worked to establish a casteless society as he could see that the society was deeply involved with caste based. He also noticed exploitation, poverty, literacy, and division among the Indians. Vivekananda believed that people should be educated first. People should educated first. People ಏನು ಮಾಡಬೇಕು, ಎಜುಕೇಟೆಡ್ ಆಗಬೇಕು. ಸೊ ವಿವೇಕಾನಂದ ಬಿಲೀವ್ಡ್ ದಟ್ ಪೀಪಲ್ ಶುಡ್ ಬಿ ಎಜುಕೇಟೆಡ್ ಫಸ್ಟ್. ಸಮಾಜದಲ್ಲಿ ಪ್ರತಿಯೊಬ್ಬರು ಎಜುಕೇಟೆಡ್ ಆದಾಗ ಆ್ಯಂಡ್ ದೆನ್ ದೆಮ್ಸೆಲ್ಫ್ ಟು ಸೀಕ್ ರಿಫಾರ್ಮೇಷನ್, ಅವರು ಸಮಾಜದಲ್ಲಿದ್ದಂಥ ಕೆಟ್ಟ ಪದ್ಧತಿಗಳನ್ನು ರಿಫಾರ್ಮ್ ಮಾಡೋದಕ್ಕೆ ಸಾಧ್ಯ. ದಟ್ಸ್ ವೈ ಎವ್ರಿ ಒನ್ ಇಂಡಿಯನ್ ಶುಡ್ ಬಿ ಎಜುಕೇಟ್ ಆಗಬೇಕು. ಈ ವಾಂಟೆಡ್ ಲೀಗಲ್ ಇನ್ಸ್ಟಿಟ್ಯೂಷನ್ ಟು ಇಂಪ್ಲಿಮೆಂಟ್ appropriate rules to support reformation. He also wanted people to stop following the Western idols blindly. He believed it is the duty to religion to provide light. Without this, religion is itself to use, declared Vivekananda. The one who respond the poor in Mahatma and to be does not in Duratma. ಸೊ ಯಾರು ಸಮಾಜದ ಟೋಟಲ್ ಅವರ ಆಶೆಯನ್ನು ವಿದ್ಯಾವಂತರಾಗಬೇಕು, ಅವುಗಳ ಮೂಲಕ ಸಮಾಜ ಸುಧಾರಣೆ ಆಗುತ್ತೆ. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕು. ಧರ್ಮದ ಕರ್ತವ್ಯ ಅಂದರೆ ಕತ್ತಲಲ್ಲಿರುವವ್ರನ್ನ ಬೆಳಕಿನೆಡೆಗೆ ತೊಗೊಂಡೋಗೋದು. ಸೊ ಬಡವರಿಗೆ ಯಾರು ತಮ್ಮಂತ ಅರ್ಪಣೆ ಮಾಡ್ಕೊತಾರೋ ಅವ್ರನ್ನ ಮಹಾತ್ಮ ಅಂತ ಕರೀತಾರೆ. ಇಲ್ಲದೆ ಇದ್ದವ್ರನ್ನ ಅವ್ರನ್ನ ಏನಂತಾರೆ, ದುರಾತ್ಮ ಅಂತ ಕರೀತಾರೆ. ಸೊ ದ ಒನ್ ಹೂ ರೆಸ್ಪಾನ್ಸ್ ದ ಪೂರ್ ಈಸ್ ಮಹಾತ್ಮ ಆ್ಯಂಡ್ ದ ಒನ್ ಹೂ ಡಸ್ ನಾಟ್ ಏಡ್ಸ್ ದುರಾತ್ಮ. ಯಾರು ಬಡವರಿಗೆ, ಅಶಕ್ತರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರೋ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ. ಅದು ಇಲ್ಲದೆ ಇರೋರನ್ನ ದುರಾತ್ಮ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ಅಪೋಸ್ಡ್ ದ ಕ್ಯಾಸ್ಟ್ ಸಿಸ್ಟಮ್, ಅನ್ಟಚಬಿಲಿಟಿ ಆ್ಯಂಡ್ ಐಡಿಯಾ ಆಫ್ ಸುಪ್ರಿಮೆಸಿ ಬೇಸ್ಡ್ ಆನ್ ದ ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ದ ವೆಸ್ಟರ್ನ್ ಶುಡ್ ಅಂಡರ್ಸ್ಟ್ಯಾಂಡ್ ದ cultural richness of India with the help of speech delivered by Swami Vivekananda at Chicago City of Parliament, the world religion in 1839. He attracted the attention of the listeners while speaking at the Congress of Religion held at Paris in 19,000. His speech mirror his nationalist ideas. Interestedly, he had visited Mysore before the visit of Chicago as the guest of Chamaraja Odayar. As per suggestion of Swami Vivekananda, Chamaraja Odayar started the school for untouchable children. Swami Vivekananda wrote a book on Jnana Yoga, Raja Yoga, Karma Yoga and Bhakti Yoga. His thoughts provided inputs for the freedom struggles, and he has asserted that freedom includes social equality also. So he participated, Swami Vivekananda participated the Chicago City Parliament World Religious ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆ್ಯಂಡ್ ಆಫ್ಟರ್ he visited Mysore. When he was visited Mysore, and that king was Chamaraja Odayar. As per the Swami Vivekananda's suggestion, Chamaraja Odayar started the school for untouchablesಗೋಸ್ಕರ ಅಸ್ಪೃಶ್ಯರ ಶಾಲೆಯನ್ನು ಓಪನ್ ಮಾಡ್ತಾರೆ. ಆ್ಯಂಡ್ he wrote a books, ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ ಆ್ಯಂಡ್ ಭಕ್ತಿ ಯೋಗ. ಆ್ಯಂಡ್ he thoughts provided imputes the freedom struggles for the asserted that freedom includes social equality also ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠ್ ಅಂತ ಹೇಳ್ಬೋದು. ಇಟ್ ಎಸ್ಟಾಬ್ಲಿಷ್ಡ್ ಬೈ ಸ್ವಾಮಿ ವಿವೇಕಾನಂದ. ಓಕೆ, ಇಫ್ ಎನಿ ಡೌಟ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್ಸ್, ಟುಡೇಸ್ ಟಾಪಿಕ್, ಯು ಕಾಲ್ಡ್ ಮಿ ಮೈ ನಂಬರ್. ಹೋಮ್ವರ್ಕನ್ನು
ಯು ರೈಟ್ ಇನ್ ದ ಜೀನಿಯಸ್ ನೋಟ್ಸಲ್ಲಿ ನಾನು ಇವತ್ತು ಏನು ಹೇಳಿದ್ದೀನಿ ಅದರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಯು ರೈಟ್ ದ ಹೋಮ್ವರ್ಕ್ ಆ್ಯಂಡ್ ಸೆಂಡ್ ಇನ್ ಟು ಮೈ ವಾಟ್ಸಪ್ ನಂಬರ್. ಓಕೆ, ನೋ ಒನ್ ಈಸ್ ರೈಟ್. ವೈ ಯು ಆರ್ ನೆಗ್ಲೆಕ್ಟ್, ನನಗೆ ಯಾಕೆ ನೆಗ್ಲೆಕ್ಟ್ ಆಗಿದ್ದೀರಾ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಸಹ ಬರೆದ್ಬಿಟ್ಟು ಏನು ಮಾಡಿ, ಸೆಂಡ್ ಇಟ್ ಟು ಮೈ ವಾಟ್ಸಪ್ ನಂಬರ್. ಓಕೆ, ಥ್ಯಾಂಕ್ ಯು.